ಕ್ರೇಡಿಯಾಕ್ ಡಿಸ್ಕವರ್ ಪ್ರೋ 21 ಗೇರ್ ಸೈಕಲ್ ಬಂದರೆ ಅಮೆಝಾನಿಂದ ಓಪನ್ ಮಾಡುವ. ಇಲ್ಲಿ ಬಾಕ್ಸ್ ಎಲ್ಲ ಕೆಲವು ಕಡೆ ಎಲ್ಲ ಹರಿದೋಗಿದೆ, ಇನ್ನು ಒಳಗಡೆ ಯಾವ ಪರಿಸ್ಥಿತಿ ಗೊತ್ತಿಲ್ಲ. ಅಪ್ಪಣ್ಣ ಅಪ್ಪಂಗೆ ಓಪನ್ ಮಾಡಲಿ, ಹೆಲ್ಪ್ ಮಾಡು. ಟೂಲ್ಸಾ? ಟೂಲ್ಸು ಫಿಟ್ಟಿಂಗ್ ಇದೆ. ಇದು ಬೇಡಲ್ಲ, ಇದರ ಸೇವ್ ಮಾಡಿದ್ಯಾ ಕೈ? ಇಲ್ಲ ಇಲ್ಲ, ಅದೆಲ್ಲ ಕಟ್ ಮಾಡಿ. ಲೂಸ್ ಹಾಕಿದ್ದಾರೆ ಸ್ಕ್ರೂ. ಹಾಂ, ಗೊತ್ತಿಲ್ಲ. ಫಿಟ್ ಮಾಡು ಮಗ. ಎಂತ ಮಗ ಇದು? ಇದು ಫ್ರಂಟ್ ವೀಲ್. ಒಂದು ವೀಲ್ ಫಿಟ್ ಮಾಡಿದ್ದಾರೆ. ಅದೇ ಅಲ್ಲ, ಇನ್ನೊಂದು ವೀಲ್ ಅದು ಕ್ವಿಕ್ ರಿಲೀಸ್. ಫ್ರಂಟ್ ವೀಲ್ ನಾವು ರಿಲೀಸ್ ಮಾಡಿ ತಗೊಂಡೋಗ್ಬೋದು. ಕ್ವಿಕ್ ರಿಲೀಸ್ ಸ್ಕ್ರೂ ಇದ್ದಪ್ಪಣ. ಇದು ಸೀಟ್ ಅಡಿಲಿ ಇರ್ತಲ್ಲ, ಪ್ರೆಸ್ಸಿಂಗ್ ಸೇಮ್ ಅದೇ. ಹಾಂ, ದೋ ಚಕ್ರ ಫ್ರಂಟ್ ವೀಲ್. ನಾ ಮಾತಾಡಿದ್ದೆಲ್ಲ ವಿಡಿಯೋಲಿ ಗೊತ್ತು. ಅದೆಲ್ಲ ಫಾಸ್ಟ್ ಫಾರ್ವರ್ಡ್ ಇರೋ ಮಗ ಒಪ್ಪಣ್ಣ ಫಿಟ್ ಮಾಡಕ್ಕೆ ನೋಡಿ. ಎಂತಪ್ಪಣ್ಣ ಚಕ್ರ ಇದ್ದಲ್ಲಿ? ಎಂತ ಮಗ ಇದು? ದುಬಿಡಿ ಸೈಕಲ್. ಹಾಂ, ಮೆಟ್ಟದಾ? ಹಾಂ, ಅಲ್ಲಿ ಮೆಟ್ಲು ಎಲ್ಲಿದ್ದು? ಪೆಡಲ್ ಎಲ್ಲಿದ್ದು? ಪೆಡಲ್ ಕಷ್ಟ ಇರೋ. ಇದು ಇಲ್ಲಿ ಅದು ರಿಫ್ಲೆಕ್ಟರ್. ಇದು ರಿಫ್ಲೆಕ್ಟರ್. ಹಾಂ, ಓ ಹ್ಞೂ. ನಿಂಗೆ ಅಲ್ಲೇ ಮಾಡ್ತಾರೆ, ವಿಡಿಯೋ ಸರಿ ಬರ್ತಿಲ್ಲ. ಅದೇ ಅದಕ್ಕೆ ಅಲ್ಲಿ ಮಾಡೋಳಗೆ ಬೇಸಿದ ಅಲ್ಲೇ ಇಡು. ಅಪ್ಪಂದೆ ಅಜ್ಜಂದೆ ಎಂತ ಮಾಡೋದು ಮಗ? ಚಕ್ರ ಇಲ್ಲಿಗೆ ಹಾಕಲ್ಲ, ಇಲ್ಲಿ ಈ ಚಕ್ರ ಇಲ್ಲಿಗೆ. ಅದಲ್ಲ ಚಕ್ರ ಮಗ, ಈ ಚಕ್ರ. ಇನ್ನೊಂದು ಸೊ ಇದು ಅಮೆಝಾನಿಂದ ಆರ್ಡರ್ ಮಾಡಿದ್ದು ಕ್ರೇಡಿಯಾಕ್ ಡಿಸ್ಕವರ್ ಪ್ರೋ 21 ಗೇರ್. ಫುಲ್ ಅಸೆಂಬಲ್ ಆಗಿಲ್ಲ, ಯಾಕಂದರೆ ಫ್ರಂಟ್ ಟೈರು ಕ್ವಿಕ್ ರಿಲೀಸ್ ಇದೆ. ಸೊ ಫ್ರಂಟ್ ಟೈರ್ ಅಸೆಂಬಲ್ ಮಾಡಿಲ್ಲ, ಪೆಡಲ್ಸ್ ಅಸೆಂಬಲ್ ಮಾಡಬೇಕಷ್ಟೇ. ಇಲ್ಲೊಂಚೂರು ಸ್ಕ್ರ್ಯಾಚ್ ಆಗಿದೆ, ಒಂಚೂರು ಪೇಂಟ್ ಬಂದಿದೆ. ಇದು ಮಡ್ಗಾಡು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಒಂದಾಗಿ ಒಂದು ಮಾಡ್ತಾ ಇದ್ದೀವಿ ಅಷ್ಟೇ. ಹ್ಯಾಂಡ್ಲ್ ಫಿಟ್ ಮಾಡೋಣ. ಅಸೆಂಬಲ್ ಮಾಡೋದಕ್ಕೆ ನೀವು 500 ಅಥವಾ 750, 500 ಅನ್ಸುತ್ತೆ. 500 ಕೊಟ್ಟರೆ ಅಸೆಂಬಲ್ ಮಾಡೋದಕ್ಕೂ ಜನ ಬರ್ತಾರೆ. ಸೊ ನಮಗೆ ಏನಿಹೋ ನಾವಿಲ್ಲಿ 3 ಜನ ಇದ್ದೀವಿ ಇಂಟ್ರೆಸ್ಟ್ ಇರೋರು. ಸೊ ಅವರಿಗೆ 500 ರೂಪಾಯಿ ಕೊಡೋ ಬದಲು ನಾವೇ ಮಾಡಿದ್ರೆ ನಮ್ಮ ಸೈಕಲ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಇದು ಸೈಕಲ್ ಅಲ್ಲ, ಬೈಕ್
ಮರ್ಯಾದೆ ತೆಗಿಬೇಕು ಸೈಕಲ್. LNT ಕೊಟ್ಟಿರ್ಬೇಕಲ್ಲ ಇದರಲ್ಲಿ. ಹಾಂ, ಟೂಲ್ಸ್ ಇದೆ, ಅಲ್ಲಿ ನೋಡ್ಬೋದು. ಟೂಲ್ಸು ಪ್ಲಸ್ ಈಗ ಫ್ರಂಟ್ ಟೈರ್ ಕೂರಿಸ್ಬೇಕಾದ್ರೆ ನಾನು ವೀಡಿಯೋ ನೋಡಬೇಕಷ್ಟೇ. ಆ ಡಿಸ್ಕಲ್ಲಿ ಇರೋ ಹೇಳ್ತೆ ಟೈರ್ ಅಗಲತ್ತು ತಗೊಂಡ್ರೆ ಅದಕ್ಕೆ ಮೌಂಟೇನ್ ಬೈಕಲ್ಲಿ ಹೆಸರು. ಇದೇನಾದರೂ ಇಲ್ಲ ಸರಿ ಉಂಟಲ್ಲ. ಇದು ಎಷ್ಟು ಮಾತ್ರ ಸಾಕು. ಇದು ಗೇರಿಂದ ಇಲ್ಲಿಗೆ ಹೋಗಿದೆ, ಇದು ಕ್ರಿಸ್ ಕ್ರಾಸ್ ಹೋಗಿದೆ. ಸರಿ ಉಂಟು. ಅದು ಇದು ಬೇಕೊಳ್ಳಿ ತಗೊಂಡದಮ್ಮ. ಅದು ರಾಜಶೇಖರಣ್ಣ ಹೇಳಿದ್ರು ಸಿಟಿಲಿ ಓಡಿಸುತ್ತಾರೆ ನಿನಗೆ ಇಷ್ಟು ಸಾಕೊಳ್ಳಿ, ಅದು ಆಚೆ ತಗೊಂಡ್ರೆ ಅಂತ ಅವತ್ತು ಹೇಳಿದ್ರೆ ಅದು ನಿನಗೆ ಸ್ಪೀಡ್ ಹೋಗ್ತಿಲ್ಲ. ಫ್ರಂಟ್ ಟೈರಿಗೆ ಡಿಸ್ಕ್ ಕೂರಿಸ್ತಾ ಇದ್ದೀವಿ. ಮಿಸ್ಸಿಂಗ ಇಲ್ವಾ? ಇದೆ ಕಾಣ್ತುಂಟು. ಕವರ್ ಒಳಗೆ ಇತ್ತಲ್ಲ ಅದು, ಹಾಕಿದ್ದೆ ಕಮ್ಮಿ ಇಟ್ಟಿದ್ದಾರೆ. ಹಾಂ ಇಲ್ಲಂತೆ ಬಿಟ್ಟದ್ದು ಹೆಂಗೆ ಸೀಲ್ ಆಗಿತ್ತಿಲ್ಲ ಕವರು. ಅಲ್ಲ ಅದು ಅವರು ಚೆಕ್ ಮಾಡ್ತಾರೆ ಅಂತ. ಈಗ ಒಂದು ಡಿಸ್ಪ್ಯಾಚ್ ಮಾಡೋ ಮೊದಲೇ ಅದು ಓಪನ್ ಆಗಿದ್ದು ಅದೇ ಕಾರಣ ಆಗಿರಬೇಕು. ಈಗ ಒಬ್ಬರು ಪ್ಯಾಕೇಜಲ್ಲೆಲ್ಲ ಉಂಟಾ ಅಂತ ಚೆಕ್ ಮಾಡಬೇಕಲ್ಲ. ಈಗ ಅವ್ನು ನೋಡಿ ಚೆಕ್ ಮಾಡಿ ಕಾರಲ್ಲಿ ಒಂದು ಕಮ್ಮಿ ಉಂಟು ಅಂತ ಒಂದು ಎಕ್ಸ್ಟ್ರಾ ಹರಡೆ ಹಾಕಿದ್ದಾರೆ. ಪೆಡಲ್ನಲ್ಲಿ ಲೆಫ್ಟ್ ರೈಟ್ ಅಂತ ಬರ್ಕೊಂಡಿರುತ್ತೆ. ಲೆಫ್ಟ್ ಇನ್ ಲೆಫ್ಟ್ ಇದೆ. ಈಗ ಇಲ್ಲ ಉಂಟಾ ನಮ್ಮ ಹತ್ರ? ಬಾಟಲ್ ಹೋಲ್ಡರ್, ನಮಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ನಾಯ್ಸನ್ನು ಕೊಡುತ್ತಿದ್ದಾರೆ. ಫೈನಲಿ ನಮ್ಮ ಕ್ರೇಡಿಯಾಕ್ ಡಿಸ್ಕವರ್ ಪ್ರೋ ರೆಡಿಯಾಗಿದೆ. ನಾವೇ ಇನ್ಸ್ಟಾಲ್ ಮಾಡಿದ್ದು. ಸೊ ಇದನ್ನೊಂದು ಸತಿ ಗೇರ್ ಟ್ಯೂನಿಂಗ್ ಮಾಡಿಸಿದರೆ ಒಳ್ಳೇದು ಅಂತ ಹೇಳ್ತಾರೆ. ನೋಡೋಣ, ನಾನು ಒಂದು ರೌಂಡ್ ಹೋಗಿ ಬರ್ತೀನಿ ಹೇಗನ್ಸುತ್ತೆ ಅಂತ. ನೋಡಿ, ಹೆಲ್ಮೆಟ್ ಎಲ್ಲ ರೆಡಿಯಾಗಿದೆ. ಎಲ್ಲ ಒಂದೇ ದಿನ ಬಂದು ಹೆಲ್ಮೆಟ್ ಆ್ಯಕ್ಚುಲಿ 2 ದಿನ ಬಿಟ್ಟು ಆರ್ಡ್ರ್ ಮಾಡಿದ್ದು, ಆದರೂ ಹೆಲ್ಮೆಟ್ಟು ಸೈಕಲಿಂದ ಮೊದಲೇ ಬಂದಿದೆ. ಸರಿ, ಒಂದು ರೌಂಡ್ ಹೋಗಿ ಬರುವ. ಹಾಂ, ದ ನೆಕ್ಸ್ಟ್ ಮಾರ್ನಿಂಗ್ ನಿನ್ನೆ ನಾವೆಲ್ಲ ಅಸೆಂಬ್ಲಿ ಮಾಡಿ ಪೇಚಾಡಿ ಸೈಕಲ್ನ ಸರಿ ಮಾಡಿದರೆ ಇವತ್ತು ಬೆಳಗ್ಗೆ ನನಗೆ ಕಾಣಲಿಲ್ಲ. ಇಲ್ಲಿ ನೋಡಿ, ಶಿಮಾನೋ ಗೇರ್ ಶಿಫ್ಟರ್ಲಿ ಒಂದು ಹಲ್ಲಿ ಮರಿ ಹೋಗಿದೆ.
ಕೈ ತೆಗಿ ಇಲ್ಲ ಬರಲಿಲ್ಲ. ಅಲ್ಲಿ ಮರಿ ಅದು ಜೀವ ಕೂಡ ಉಂಟು, ಅದನ್ನು ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಚಳಿ ಅಷ್ಟು ಸಣ್ಣ ಗ್ಯಾಪಲ್ಲಿ ಒಳಗಡೆ ಹೋಗಿ ಕೂತಿದೆ. ಗ್ಯಾಪ್ ಕಾಣ್ತದೆ ಅದರಲ್ಲಿ ಆ ಕಡೆಯಿಂದ ನೋಡಿ, ಇಷ್ಟು ಸಣ್ಣ ಗ್ಯಾಪ್, ಈ ಸಣ್ಣ ಗ್ಯಾಪಲ್ಲಿ ಅಲ್ಲಿ ಒಳಗಡೆ ಹೋಗಿ ಕೂತಿದೆ ಅಲ್ಲಿ. ಈಗ ಅದನ್ನು ತೆಗೆಯುವ ಹರಸಾಹಸ ನಾವು ಮಾಡ್ತಾಯಿದ್ದೀವಿ, ಯೂಟ್ಯೂಬೆಲ್ಲ ನೋಡಿ. ಮೇಲೆ ಅಲ್ಲ, ಇದನ್ನ ತೆಗಿಬೇಕು ಅಂತ ಡೌಟ್ ಉಂಟು ನನಗೆ. ಹಾಂ, ಗಿಯರ್ ಚೇಂಜ್ ಆಗಿದೆ. ಅದೆಲ್ಲಿ ಗೊತ್ತು? ಅದೆಲ್ಲಿ ಹೊತ್ತು ಇಲ್ಲಿ ಒಳ ಹೊತ್ತು, ಇನ್ನೂ ಒಳ ಹೊತ್ತು ಅದು. ಇರಲಿ, ಮೇಲೆ ಬರ್ತದೆ ಈಗ. ಅಲ್ಲ, ಫುಲ್ ಬಂತು. ಇದಕ್ಕೆ ಒಳಗೆ ಹೋಗ್ತಾ ಇದ್ದೀನಿ ಈಗ. ಈಗ ಇನ್ನು ಒಳಗೆ ಹೋಗ್ಲಿಕ್ಕೆ ಜಾಗ ಉಂಟು. ಅಲ್ಲ, ಇದೀಗ ಬಿಡ್ಲಾಗ ನಾವು ಇದು ತೆಗಿಲ್ಲ ಬರಲ್ಲ ಅಲ್ಲಿ. ಕೈಯೆಲ್ಲ ಬರ್ಬೋದಾ? ನೀವು ಬಾಚೋ ಗೇರ್ ಚೇಂಜ್ ಆಯ್ತಲ್ಲ ಈಗೊಂದು ಅಂತ ಆತಲ್ಲ. ಗೇರ್ ಚೇಂಜ್ ಆಯ್ತು. ಅಲ್ಲ, ಈಗ ಅದು ನೆಟ್ ಹಾಕಿ ಗೇರ್ ಚೇಂಜ್ ಮಾಡಿ ನೋಡುವ. ಹಾಂ, ಅಂತೂ ಇಷ್ಟೆಲ್ಲ ನಮ್ಮ ಅವಸ್ಥೆಗಳು. ಅಲ್ಲಿ ಹೋಯ್ತು, ಅಲ್ಲಿ ಮರಿ ಹೋಯ್ತು. ಇನ್ನು ಇದಕ್ಕೆ ಡೈಲಿ ಎಂತಾದರೂ ಮುಚ್ಚಿಡ್ಬೇಕಷ್ಟೇ. ಸೈಕಲು ನಿಮ್ಮ ಕಿವಿಗೆ ಕಾಟನ್ ಹಾಕುವಾಗ ಇದಕ್ಕೆ ಒಂದು ಕಾಟನ್ ಹಾಕಿಟ್ಟು ಅಲ್ಲಿ ಅವರು ಗ್ಯಾಪ್ ಕೊಟ್ಟದ್ದು ಯಾಕೆ? ಮುಚ್ಚಬಹುದಿತ್ತಲ್ಲ. ಗ್ಯಾಪ್ ಇದೆ, ಕ್ಲೋಸ್ ಮಾಡಿ ಫಂಕ್ಷನ್ ನಮ್ಮ ಇದು ಫಂಕ್ಷನ್ ಆಗಕ್ಕೆ ಇದು. ಓ, ಅದು ಹಂದಡಕ್ಕಲ್ಲ. ಈಗ ನೋಡಿ ಚೇಂಜ್ ಆಗುತ್ತೆ ಗೇರ್ ಅಂತ. ಇದೀಗ ಹೈ ಮಾಡುತ್ತಲ್ಲ. ನಿಮಿಷ 1 ಅಲ್ಲಿ ಉಂಟು, 2 ಈಗ ಹಾಕಿ. ಇಲ್ಲ ನಿಮಿಷ ಹಾಂ, ಆಯ್ತು 3 ಹಾಕಿ ಹೈ ಮಾಡಿ. ಹಾಂ, ಸರಿ ಉಂಟು. ಲಿವರ್ ಬಂತು, ಬಂತಲ್ಲ? ಹಾಂ, ಲೋ ಮಾಡಿ, 2 ಮಾಡಿ. ಹಾಂ, ಓಕೆ, ಸಾಕು. ಫಸ್ಟಿಗೆ ಇಷ್ಟು ಮುಂದೆ ಬರುತ್ತಲ್ಲ, ಅದು ಆ್ಯಕ್ಚುಲಿ ಬರ್ತಾ ಇರಲಿಲ್ಲ ಅಷ್ಟು. ಫಸ್ಟಲ್ಲೇ ಇರ್ತದು. ಅದೆಂತಾದ್ರು ಅಡ್ಜಸ್ಟ್ಮೆಂಟ್ ಉಂಟಾ ಅಂತ. ಅದೇ ಅದು ಕಟ್ಕೊಂಡಿತ್ತಲ್ಲ ನಾವು. ಅದೇ ಅದು ಫಸ್ಟ್ ಬರ್ತಾ ಇದೆ. ಅಂದರೆ ಇದು ಲಿವರು ಸ್ಟ್ಯಾಂಡ್ ಆಯ್ತಾ? ಸರಿ ಆಯ್ತಾ? 3ರಲ್ಲಿ ಉಂಟಾ? ಆದರೆ ಅದು 1 ಮಾತ್ರ ಅದು ಅಷ್ಟು ಬರ್ತಾ ಇರಲಿಲ್ಲ. ಲೋ ಮಾಡಿ ಒಂದು ಸ್ಟೆಪ್ಪು ಅದೇ ಅಲ್ಲಿಯಾ? ಅಲ್ಲೇ ಅದೇನು ಹೋಯ್ಲಿಯಾ? ಸತ್ತೋಯ್ತು ಕಾಣ್ತೆ. ಆ್ಯಕ್ಷನ್ ಇಲ್ಲ ಈಗ. ಆ್ಯಕ್ಷನ್ ಇರೋದಿಲ್ಲ, ನಂಬಲಿಕ್ಕೆ ಆಗೋದಿಲ್ಲ. ನೀರು ಕೊಡೋಕೆ ಅದಕ್ಕೆ ಬೇಡ ಬೇಡ, ಎಂತ ಬೇಡ. ಬದುಕಿತ್ತಿಲ್ಲಾದ್ರೆ ಇಲ್ಲ, ನಾವೆಂತ ಮಾಡಲಿಲ್ಲ. ಅಲ್ಲ, ಅದರ ಜೀವ ಹೋಗ್ತಾರೆ. ಹಾಗೆಲ್ಲ ಇಲ್ಲ, ಅದು ಮನುಷ್ಯರಿಗೆ ಮಾತ್ರ. ಸರಿ, ಇದೊಂದು 10 ಚೈನ್ ಇವತ್ತು ಹೋಗಿ ಬಂದ ಕಾರಣ ಲೂಬ್ರಿಕೇಟ್ ಮಾಡಿ ಇರಬೇಕು. ಚೈನ್ ಕ್ಲೀನ್ ಮಾಡಿ ಲೂಬ್ರಿಕೇಟ್ ಎಲ್ಲ ತಿಂಡಿ ತಿಂದು ಮಾಡ್ತೀವಿ. ಈಗ ಒಂದು ದೊಡ್ಡ ಕೆಲಸ ಮುಗೀತು. ಡೇ 1 ಇದು ಸ್ವಲ್ಪ ಕಲರ್ ಎಲ್ಲ ಬಂದಿದೆ ಕಾಲಿಗೆ. ಸ್ಟಾರ್ಟಿಂಗ್ ಮೆಟ್ಟುವಾಗಲೇ ಪೆಡಲ್ ಸ್ಲಿಪ್ ಆಗಿ ಕಾಲು ಒಂದು ಗಿಫ್ಟ್. ಅದು ಸೈಕಲ್ ಕಲರಿಗೆ ಮ್ಯಾಚ್ ಆಗಬೇಕಲ್ಲ, ಹಾಗೆ ಸ್ವಲ್ಪ ಕೆಂಪು. ಇದು ಟೈಟ್ ಆಯ್ತಲ್ಲ. ನಿನ್ನ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಯಾರಿಗೂ ಮರ್ತೋಯ್ತಂತೆ, ಇವತ್ತು ಮಾಡ್ಬೋದು ವಿಡಿಯೋ. ಹಾಂ, ನಾನು ಆ್ಯಕ್ಚುಲಿ ನಾಳೆ ಎಂಡ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ನಾಳೆ ಒಂದು ಮಂಗಳೂರು ಅದು ಬೇರೆ ವಿಡಿಯೋ ಮಾಡ್ಬೋದಲ್ಲ. ಬೇರೆ ವಿಡಿಯೋ. ಹಾಂ, ಸೊ ಡಿಸ್ಕವರ್ ಪ್ರೋ ಕ್ರೆಡಿಯಕ್ ಇದು ಮಾಡೆಲ್ ಒಂದಿನ ಇವತ್ತು ಓಡಿಸಿ ನೋಡಿದೆ. ಇವತ್ತೊಂದು 7.5 ಕಿಲೋಮೀಟ್ರ್ ಹೋಗಿ ಬಂದೆ. ಪ್ರಾಬ್ಲಮ್ ಏನಂತಂದರೆ ಒಂದು ಇದು ಸೀಟು
ಇದು ಸಾಫ್ಟ್ ಇದ್ದರೂ ಸ್ವಲ್ಪ ಓಡಿಸ್ಬೇಕಾದ್ರೆ ಪೇಯ್ನ್ ಕೊಡುತ್ತೆ ನಿಮಗೆ. ಆ್ಯಂಡ್ ಇದಕ್ಕೆ ಸೈಕ್ಲಿಂಗ್ ಶಾರ್ಟ್ಸ್ ಅಂತ ಉಂಟಲ್ಲ, ಅದು ಮಸ್ಟ್ ಬೇಕೇ ಬೇಕು, ಇಲ್ಲಾಂದರೆ ಲಾಂಗ್ ಹೋಗೋದಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಬಾಕಿ ಏನೂ ತೊಂದರೆ ಕಾಣಿಸ್ತಿಲ್ಲ ನನಗೆ. ಇಟ್ಸ್ ಆಲ್ ಗುಡ್. ಟ್ಯೂನಿಂಗ್ ಅಂತ ನಾವೇನೋ ಮಾಡಲಿಲ್ಲ ಗೇರ್, ಆದರೂ ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ವೀಡಿಯೋ ಎಲ್ಲ ನೋಡಿಕೊಂಡು ನಾನೇ ಮಾಡ್ತೀನಿ ಟ್ಯೂನಿಂಗ್, ಯಾಕೆಂದರೆ ಯಾವ ಸೈಕಲ್ ಶಾಪ್ ಅವರು ಇವತ್ತು ಫ್ರೀ ಇಲ್ಲ, ನಾಳೆ ಸೈಕ್ಲೋಥಾನ್ ಇರೋ ಕಾರಣ. ಹಾಗಾಗಿ ಇದು ನಮ್ಮ ಹೊಸ ಸೈಕಲ್, ಹೈಬ್ರಿಡ್ ಸೈಕಲ್. ಲೈಫಲ್ಲಿ ಫಸ್ಟ್ ಟೈಮ್ ಗೇರ್ ಸೈಕಲ್ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ನಾನು ಗೇರೆಲ್ಲ ಶಿಫ್ಟ್ ಮಾಡೋದು ಅಥವಾ ಗೇರ್ ಹೇಗೆ ಓಡಿಸೋದು ಅಂತ ಓಡಿಸಿ ಅಭ್ಯಾಸ ಆಗಬೇಕಷ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಸೈಕ್ಲಿಂಗ್ ಬ್ಲಾಗ್ಸ್ ಇನ್ನು ಮುಂದೆ ಬರ್ತಾ ಇರುತ್ತೆ, ನೋಡ್ತಾ ಇರಿ.